ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ನಾನಿವತ್ತು ನನ್ನ ಮಗಳಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಪರ್ಫಾಮೆನ್ಸ್ಗೆ ಯಾವ ರೀತಿ ನಾನು ಮೇಕಪ್ನ ಮಾಡಿದ್ದೀನಿ ಅನ್ನೋ ವೀಡಿಯೋನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲನೇದಾಗಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ನಿಮ್ಮ ಮಕ್ಕಳಿಗೆ ಯಾವ ಡೈಲಿ ಯೂಸ್ ಮಾಡ್ತೀರೋ ಅದು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಅವಳಿಗೆ ಡೈಲಿ ಯಾವ ಬೇಸಿಸ್ ಯೂಸ್ ಮಾಡ್ತಾಳೆ, ಅವಳು ಸಿತಾಫಿಲ್ ಯೂಸ್ ಮಾಡ್ತಾಳೆ. ಸೊ ಅದನ್ನೇ ನಾನಿಲ್ಲಿ ಅವಳಿಗೆ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ನಾವು ಯಾಕೆ ಬಳಸಬೇಕು ಅಂದರೆ, ನಾವು ಮುಖದ ಮೇಲೆ ಯಾವುದೇ ರೀತಿ ಮೇಕಪ್ ಮಾಡೋದು ನಮ್ಮ ಸ್ಕಿನ್ ಒಳಗಡೆ ಹೋಗಬಾರ್ದು, ಮತ್ತು ಹಾಗೆ ಅದು ನೀಟಾಗಿ ಅಬ್ಸರ್ವ್ ಆಗಬೇಕು. ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ನಂತರ ನಾವು ಒಂದು 2 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಪ್ರೈಮರ್ ಅಪ್ಲೈ ಮಾಡ್ತಾಯಿದ್ದೀನಿ. ಪ್ರೈಮರ್ ಯಾಕೆ ನಾವು ಅಪ್ಲೈ ಮಾಡ್ತೀವಿ ಅಂದರೆ, ಇದು ಒಂದು ಲಾಂಗ್ ಲಾಸ್ಟಿಂಗ್ ಇರೋದಕ್ಕೋಸ್ಕರ ನಮ್ಮ ಮೇಕಪ್ಪು ನಮಗೆ ಲಾಂಗ್ ಲಾಸ್ಟಿಂಗ್ ಒಂದು ಉಳಿಬೇಕು, ಲಾಸ್ಟ್ ಒಂದು ಇಷ್ಟು 4-5 ಅವರ್ಸ್ ಇರಬೇಕು ಅದಕ್ಕೋಸ್ಕರ ನಾವಿಲ್ಲಿ ಪ್ರೈಮರ್ನ ಅಪ್ಲೈ ಮಾಡ್ತಾಯಿದ್ದೀವಿ. ಇದನ್ನು ನೀಟಾಗಿ ನಮ್ಮ ಕತ್ತು ಕಿವಿಗೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ 1 ಮಿನಿಟು ಡ್ರೈ ಆಗೋಕ್ಕೆ ಬಿಡಬೇಕು. ನಂತರ ನಾನು ನೆಕ್ಸ್ಟು ಆಪ್ಷನ್ ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಸ್ಟ್ರೋಕ್ ಕ್ರೀಮ್ ನಾನು ನಾರ್ಮಲಾಗಿ ಮನೆಯಲ್ಲೇ ಯೂಸ್ ಮಾಡ್ತೀನಿ. ಸ್ಟ್ರೋಕ್ ಕ್ರೀಮ್ ಇತ್ತು, ಸೊ ಅದನ್ನು ಸ್ವಲ್ಪ ಅವಳಿಗೆ ಅಪ್ಲೈ ಮಾಡ್ತಿದ್ದೀನಿ. ಅವಳು ತುಂಬ ಹೆವಿ ಮೇಕಪ್ ಇಷ್ಟಪಡಲ್ಲ, ಸ್ವಲ್ಪ ಲೈಟಾಗಿರಲಿ, ಇದೊಂದು ಸ್ವಲ್ಪ ನಮಗೆ ಗ್ಲೋ ಕೊಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಸ್ಟ್ರೋಕ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಮಗೆ ಸ್ವಲ್ಪ ಕಣ್ಣತ್ತೆಲ್ಲ ಡಾರ್ಕ್ ಸರ್ಕಲ್ ಇರುತ್ತೆ. ಸೊ ಮಕ್ಕಳಿಗೇನು ಡಾರ್ಕ್ ಸರ್ಕಲ್ ಇರೋಲ್ಲ, ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಲಿಪ್ಸ್ ಹತ್ರ, ನೋಸ್ ಹತ್ರ ಮತ್ತು ಫೋರ್ಹೆಡ್ಡು ಸ್ವಲ್ಪ ಡಾರ್ಕಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಅದನ್ನ ನಾವು ಕವರ್ ಮಾಡೋದಕ್ಕೋಸ್ಕರ ನಮಗೆ ಎಲ್ಲೆಲ್ಲಿ ಕನ್ಸಿಲರ್ ಅವಶ್ಯಕತೆ ಇದೆಯೋ ಸ್ವಲ್ಪ ಲೈಟಾಗಿ ನಾನು ಬ್ಲೆಂಡರ್ನ ತೊಗೊಂಡು ಬ್ಲೆಂಡರಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಒಂದೊಂದು ಲೇಯರು ನೋಡಬೇಕು, ಎಲ್ಲೆಲ್ಲಿ ನೀಟಾಗಿ ಮರ್ಜ್ ಆಗಬೇಕು. ನಾವೇನು ಕನ್ಸಿಲರ್ ಹಾಕಿದ್ದೀವಿ ಅದು ಪ್ಯಾಚಿ ಥರ ಕಾಣದೇ ಇರೋ ಥರ ನೀಟಾಗಿ ನಾವು ಮರ್ಜ್ ಮಾಡಬೇಕು. ಸ್ಪಾಂಜು ಚೆನ್ನಾಗಿರೋದ್ರಲ್ಲಿ ಮಾಡಬೇಕು. ನಂತರ ನಾನಿಲ್ಲಿ ನೆಕ್ಸ್ಟು ನಮಗೆ ನಾನು ನಾರ್ಮಲಾಗಿ ಯಾವುದು ಫೌಂಡೇಶನ್ ಯೂಸ್ ಮಾಡ್ತೀನೋ ಅದನ್ನೇ ಯೂಸ್ ಮಾಡ್ತೀನಿ. ಹೆವಿಯಾಗಿ ಏನು ಮಾಡ್ತಾಯಿಲ್ಲ, ಸ್ವಲ್ಪ ಲೈಟಾಗಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಹೆವಿ ಇಷ್ಟ ಇಲ್ಲ, ಸೊ ಅದರಿಂದ ಸ್ವಲ್ಪ ಲೈಟಾಗಿ ಸ್ವಲ್ಪ ಬ್ರೈಟಾಗಿ ಕಾಣೋ ಥರ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಲಿಪ್ಸ್ ಏರಿಯಾ ಸ್ವಲ್ಪ ಡಾರ್ಕ್ ಇರುತ್ತೆ, ಸೊ ಅದರಿಂದ ಲಿಪ್ಸ್ಗೆಲ್ಲ ನಾನು ಬ್ಲೆಂಡ್ ಮಾಡಿದ್ದೀನಿ. ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ನನ್ನ ಮಗಳಿಗೆ ನಾನು ಎಲ್ಲೂ ಹೊರಗಡೆ ಮೇಕಪ್ ಮಾಡಿಸ್ತಿಲ್ಲ, ನಾನೇ ಮಾಡ್ತಾಯಿದ್ದೀನಿ. ನೀಟಾಗಿ ನಾವು ಫೌಂಡೇಶನ್ನ ಎಲ್ಲ ಕಡೆ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಕತ್ತತ್ರ, ಕಿವಿ ಹತ್ರ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ನಾನು ಇವಾಗ ತೊಗೊಂಡಿರೋ ಫೌಂಡೇಶನಲ್ಲಿ ಪ್ರೈಮರ್ ಚೆನ್ನಾಗಿ ಮಿಕ್ಸ್ ಇದೆ, ಸೊ ಅದನ್ನ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು. ನಂತರ ಒಂದು ಒಳ್ಳೆ ಕಾಂಪ್ಯಾಕ್ಟು, ನಾರ್ಮಲಾಗಿ ಕಾಂಪ್ಯಾಕ್ಟೇ ಬೆಟರ್, ಲೂಸ್ ಪೌಡರು ಯೂಸ್ ಮಾಡ್ಬೋದು. ನಾನು ರೆಕಮೆಂಡ್ ಮಾಡೋದು ಕಾಂಪ್ಯಾಕ್ಟ್ ಪೌಡ್ರು. ನನಗದು ಲಾಂಗ್ ಲಾಸ್ಟಿಂಗ್ ಉಳಿಯುತ್ತೆ, ನೀಟಾಗಿ ಕವರಪ್ ಮಾಡುತ್ತೆ. ನಾವೇನು ಫೌಂಡೇಶನ್ ಅಪ್ಲೈ ಮಾಡಿದ್ದೀನಲ್ಲ ಹೋಗಿ ನೀಟಾಗಿ ಸೆಟಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಕಾಂಪ್ಯಾಕ್ಟ್ ಹಾಕ್ಬೇಕಾದ್ರೂ ನನ್ನ ಮಗಳು, ಅಮ್ಮ ಜಾಸ್ತಿ ಹಾಕಬೇಡ, ಸ್ವಲ್ಪ ಹಾಕು ಅಂತ ಹೇಳ್ತಾನೆ ಇದ್ಲು. ಸೊ ಇಲ್ಲಮ್ಮ ನಾನು ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಬೂದ್ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಅವಳಿಗೆ ಸ್ವಲ್ಪ ಮೇಕಪ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಕ್ಲಾಸಿಕಲ್ ಡ್ಯಾನ್ಸ್ ಪರ್ಫಾಮೆನ್ಸ್ ಇರೋದ್ರಿಂದ ಮಾಡ್ಕೊಳ್ಳೇಬೇಕಿತ್ತು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಂತರ ಅಲ್ಲಿ ನಾನು ಐ ಶ್ಯಾಡೋ ಹಾಕ್ತಾಯಿದ್ದೀನಿ. ನಾನು ಐ ಶ್ಯಾಡೋ ಮನೇಲೇ ಮರ್ತು ಬಂದಿದ್ದರಿಂದ ಸೊ ನಾನು ಲಿಫ್ಟಿಕಲ್ಲಿ ಅದನ್ನ ಕವರಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಮಾಡ್ತಿದ್ದೀನಿ, ಅವಳಿಗೆ ಜಾಸ್ತಿ ಐ ಶ್ಯಾಡೋನು ಅಷ್ಟು ಇಷ್ಟ ಇರಲಿಲ್ಲ. ಸೊ ಅದನ್ನ ಸ್ವಲ್ಪ ಲೈಟಾಗಿ, ನನ್ನ ಹತ್ರ ಪಿಂಕ್ ಲಿಪ್ಸ್ಟಿಕ್ ಇತ್ತು, ಸೊ ಅದರಲ್ಲ ಲೈಟಾಗಿ ಲೈಟ್ ಶೇಡು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಜಾಸ್ತಿನೂ ಅಪ್ಲೈ ಮಾಡ್ಬೋದು, ಅದು ತುಂಬ ಜಾಸ್ತಿ ಕಾಣುತ್ತೆ ನಾವು ಐಲೈನರೆಲ್ಲ ಅಪ್ಲೈ ಮಾಡಾದಮೇಲೆ. ಇವಳು ಸ್ವಲ್ಪ ಲೈಟಾಗಿರಲಿ ಅಮ್ಮ ಅಂತ ಅಂದಳು, ಸೊ ಅದಕ್ಕೋಸ್ಕರ ನಾನು ಅದನ್ನು ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿದ್ರೆ ನೆಕ್ಸ್ಟು ಲಿಪ್ ಲೈನರು ನಾನು ಸ್ವಲ್ಪ ಡಾರ್ಕ್ ಬ್ರೌನ್ ತೊಗೊಂಡಿದ್ದೀನಿ. ಇದರಲ್ಲಿ ಎಷ್ಟು ವೆರೈಟೀಸ್ ಸಿಗುತ್ತೆ. ನನ್ನ ಹತ್ರ ಡಾರ್ಕ್ ಬ್ರೌನ್ ಇತ್ತು, ಲಿಪ್ಸ್ಟಿಕ್ ಪಿಂಕ್, ಆರೆಂಜ್ ವಿತ್ ಪಿಂಕ್ ಶೇಡು ಸ್ವಲ್ಪ ರೆಡ್ಡಿಶ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಲಿಪ್ ಲೈನರ್ನ ಇಲ್ಲಿ ಸ್ವಲ್ಪ ಡಾರ್ಕ್ ಬ್ರೌನ್ ಇರೋದನ್ನ ಅಪ್ಲೈ ಮಾಡಿದೆ. ನೆಕ್ಸ್ಟು ನಾನು ಐಬ್ರೋ ಪೆನ್ಸಿಲಲ್ಲಿ ಸ್ವಲ್ಪ ಐಬ್ರೋನ ಕವರ್ ಮಾಡ್ಕೊಂಡಿದ್ದೀನಿ. ಅವಳ ಐಬ್ರೋ ಸ್ವಲ್ಪ ತಿಕ್ಕಿರೋದ್ರಿಂದ ಸ್ವಲ್ಪ ನಾನು ಲೈಟಾಗಿ ಕವರಪ್ ಮಾಡಿದೆ ಐಬ್ರೋ ಪೆನ್ಸಿಲಿಂದ. ಐಪೆನ್ನಿಂದ ಐಲೈನರ್ ಹಾಕ್ತಾಯಿದ್ದೀನಿ. ಇದರಲ್ಲೂ ನಮಗೆ ಲಿಕ್ವಿಡ್ ಐಲೈನರು ಸಹ ಸಿಗುತ್ತೆ. ನಾನಿಲ್ಲಿ ಐಪೆನ್ ಬಳಸ್ತಾಯಿದ್ದೀನಿ. ಸೊ ಯಾಕೆಂದರೆ ಇದು ಬೇಗ ಡ್ರೈ ಆಗುತ್ತೆ. ನನಗೆ ಸ್ವಲ್ಪ ಸಮಯ ಕಮ್ಮಿ ಇದ್ದಿದ್ದರಿಂದ ಬೇಗ ರೆಡಿ ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಐಪೆನ್ನ ಬಳಸ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಲಿಪ್ಸ್ಟಿಕ್ ನಾನು ಲಾಂಗ್ ಲಾಸ್ಟಿಂಗ್ 12 ಅವರ್ಸ್ ಇರುತ್ತೆ. ಸೊ ಅದರಿಂದ ಈ ಲಿಪ್ಸ್ಟಿಕ್ನ ಲಿಕ್ವಿಡು ಲಿಪ್ಸ್ಟಿಕ್ಕು ಸಿಗುತ್ತೆ, ಮ್ಯಾಟೆ ಲಿಪ್ಸ್ಟಿಕ್ಕು ಸಿಗುತ್ತೆ. ನಾನಿಲ್ಲಿ ಮ್ಯಾಟೆ ಲಿಪ್ಸ್ಟಿಕ್ನ ಬಳಸ್ತಾಯಿದ್ದೀನಿ. ಕುರಿಯನ್ ಶೆಟ್ಟಿ ಶ್ರೀ ರಾಮಾಂಜನೇಯ ಟ್ರಸ್ಟ್ನ ವತಿಯಿಂದ ನನ್ನ ಮಗಳಿಗೆ ಒಂದು ಇನ್ವಿಟೇಷನ್ ಇತ್ತು, ನಮಗೆ ಕ್ಲಾಸಿಕಲ್ ಪರ್ಫಾಮೆನ್ಸ್ ಮಾಡಿಕೊಡಿ ಅಂತ. ಸೊ ಅದಕ್ಕೋಸ್ಕರನೇ ಈ ಮೇಕಪ್ನ ನಾನು ಮಾಡ್ತಾ ಇರೋದು.
ಇದು ನನ್ನ ಸೆಕೆಂಡ್ ಮೇಕಪ್ಪು. ನಾನು ಬ್ಯೂಟಿಷಿಯನ್ ಕಲ್ತಾಗಿಂದ ಎಲ್ರಿಗೂ ಮೇಕಪ್ ಮಾಡಿದ್ದೆ, ಆದರೆ ನನ್ನ ಮಗಳಿಗೆ ನಾನು ಕ್ಲಾಸಿಕಲ್ ಮೇಕಪ್ಗೆ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ನಂತರ ನಾನು ನೆಕ್ಸ್ಟು ಬ್ರಷ್ ಸಹಾಯದಿಂದ ಬ್ಲಷನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. 2 ಸೈಡನ್ನು ಅಪ್ಲೈ ಮಾಡಿ ನಂತರ ಬಿಂದಿನ ಇಡ್ತೀನಿ. ನಿಮಗೆ ರೌಂಡ್ ತಿಲಕನಾದ್ರು ಇಟ್ಕೋಬೋದು. ನಾನಿಲ್ಲಿ ಲಾಂಗ್ದು ಅವಳಿಗೆ ಇದು ಇಷ್ಟ ಆಗಿತ್ತು, ಸೊ ಇದರಿಂದ ನಾನು ಇದನ್ನು ಬಳಸಿದೆ. ನಾನು ಮೇಕಪ್ ಮಾಡ್ತಾ ಇರೋದು ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತಾ, ಹೇಗೆ ಕಾಣ್ತಾಯಿದೆ ಮೇಕಪ್ಪು, ಅದ್ರ ಬಗ್ಗೆ ನನಗೂ ತಿಳಿಸ್ಕೊಡಿ, ಕಮೆಂಟ್ ಮಾಡಿ. ಯಾವ ರೀತಿ ಕಾಣ್ತಾಯಿತ್ತು ಅಂತ ನಾನು ಖುಷಿ ಪಡ್ತೀನಿ. ನಂತರ ನಾನು ಇಲ್ಲಿ ವೈಟ್ ಶೃಂಗಾರನ ತೊಗೊಂಡು ಟೂತ್ ಪಿಕ್ಕಲ್ಲಿ ನಾರ್ಮಲಾಗಿ ನಾವು ಡ್ರಾಯಿಂಗ್ ಮಾಡಬೇಕಾದ್ರೆ ಮಕ್ಕಳೆಲ್ಲ ಪಕ್ಷಿ ಡಿಸೈನ್ ಮಾಡ್ತೀವಲ್ಲ, ಅದೊಂದು ಲೈನ್ ಎಳೆದಿದ್ದೀನಿ. ನಂತರ ನಾನು ಮೇಕಪ್ ಫಿಕ್ಸರಿಂದ ಲಾಸ್ಟ್ ಫಿಕ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಮೇಕಪ್ನ ಕಂಪ್ಲೀಟ್ ಮಾಡಿದ್ದೆ. ಮೇಕಪ್ ಔಟ್ಲುಕ್ಕು ಈ ಥರ ಬಂತು. ನೆಕ್ಸ್ಟು ಹೇರ್ ಡಿಸೈನಿಂಗ್ ಮಾಡಬೇಕಿತ್ತು, ಸೊ ಅದಕ್ಕೆ ನಾನು ತುಂಬ ಪುಡಿ ಕೂದಲಿತ್ತು ನನ್ನ ಮಗಳದು, ಸ್ವಲ್ಪ ತಿಕ್ನೆಸ್ಸು ಕೂಡ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಫೇಸ್ ಕವರ್ ಮಾಡಿ ಏರ್ ಸೆಟ್ಟಿಂಗ್ ಸ್ಪ್ರೇ ಮಾಡಿದೆ. ನಂತರ ಇಲ್ಲಿ ಹೇರ್ ಸ್ಟೈಲಿಂಗ್ ಮಾಡ್ತಾಯಿದ್ದೀನಿ. ಫುಲ್ಲಾಗಿ ನೀಟಾಗಿ ಕೂಮ್ ಮಾಡ್ಕೊತಾ ಇದ್ದೀನಿ. ಸೆಟ್ಟಿಂಗ್ ಸ್ಪ್ರೇ ಹಾಕಿರೋದ್ರಿಂದ ಎಲ್ಲ ಪುಡಿ ಕೂದಲು ಅವಳು ನೀಟಾಗಿ ಕವರಪ್ ಆಗ್ತಾಯಿತ್ತು. ನೀಟಾಗಿ ಮೇಲೆತ್ತಿ ಒಂದು ಲಾಂಗ್ ಪೋನಿ ಹಾಕಿದ್ದೀನಿ. ಹೇರ್ ತುಂಬ ಉದ್ದನೂ ಇದ್ದಿದ್ದರಿಂದ ಅವಳಿಗೆ ತುಂಬ ಥಿಕ್ನೆಸ್ ಇದೆ ಹೇರು. ನೀಟಾಗಿ ಕೂಮಿಂಗ್ ಮಾಡಿಬಿಟ್ಟು ಒಂದು ಸಿಂಗಲ್ ಪೋನಿ ಹಾಕ್ತಾಯಿದ್ದೀನಿ. ತುಂಬ ಥಿಕ್ನೆಸ್ ಇರೋದ್ರಿಂದ ಡಬಲ್ ನಾಟ್ ಹಾಕ್ಕೊಂಡು ಮಾಡಿದ್ದೀನಿ. ಹೇರ್ ಬನ್ ಸಹಾಯದಿಂದ ಅವಳಿಗೊಂದು ಕೊಂಡೆ ಮಾಡ್ತಿದ್ದೀನಿ. ನಾರ್ಮಲಾಗಿ ಈಗ ಎಲ್ಲ ಮಕ್ಳಿಗೂ ಎಲ್ಲ ಸ್ಕೂಲಲ್ಲೂ ಎಲ್ಲ ಪರ್ಫಾಮೆನ್ಸ್ಗಳಲ್ಲಿ ತಾಯಂದಿರು ಮನೇಲಿ ಮಾಡೇ ಇರ್ತಾರೆ. ಸೊ ಇದ್ರದ್ದು ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಮಾಡೋದು ಅಂತ. ನಾನು ನಾರ್ಮಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಕೊಂಡೆ ಹಾಕಿದ್ದೀನಿ. ಸ್ವಲ್ಪ ಪುಡಿ ಕೂದಲಿತ್ತು, ಸೊ ಅದನ್ನ ಹೇರ್ ಸ್ಪ್ರೇ ಅಪ್ಲೈ ಮಾಡಿದ್ದೀನಿ. 2 ಕಡೆನೂ ನೀಟಾಗಿ ನುಲಿದಿದ್ದೀನಿ. ನುಲಿದ್ಬಿಟ್ಟು ಪಿನ್ ಸಹಾಯದಿಂದ ನಾನು ಎಲ್ಲ ಕಡೆನೂ ಏನೇನು ಪುಡಿ ಕೂದಲು ಎಲ್ಲ ಬಂದಿತ್ತೋ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಪಿನ್ ಹಾಕಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಕಡೆನೂ ಹಂಗೆ ಬಿಟ್ಕೊಳ್ತಾ ಬರುತ್ತೆ. ಸುಮಾರು 10-20 ಪಿನ್ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲೆಲ್ಲಿ ಪುಡಿ ಕೂದಲು ಇರುತ್ತೆ ಎಲ್ಲ ಕಡೆನೂ ಹಾಕಬೇಕು. ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಗೊತ್ತೇ ಇರುತ್ತಲ್ಲ, ನಾರ್ಮಲಾಗಿ ಮನೇಲಿ ಎಲ್ಲ ಮಕ್ಕಳಿಗೆ ಪ್ರೋಗ್ರಾಮ್ಗಳಲ್ಲಿ ಮಾಡಿರ್ತಾರೆ. ಸೊ ಅದರಿಂದ ನಾನು ಲಾಸ್ಟಲ್ಲಿ ಇದು ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಗೆ ಏರ್ ಬನ್ ಈ ಥರ ನೀಟಾಗಿ ಬಂತು. ಹೋಪ್ಫುಲಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು? ನಮ್ಮ ಚಾನಲ್ ಎಲ್ಲರೂ ನೋಡ್ತಾ ಇರೋ ಹೊಸ ವೀಕ್ಷಕರುಗಳಿಗೆ ನಮಗೆ ಸಪೋರ್ಟ್ ಮಾಡಿ. ನಾನು ಯಾವ ರೀತಿ ಒಳ್ಳೆ ಕ್ರಿಯೇಟಿವಿಟಿಯಾಗಿ ಏನೇನು ಮಾಡ್ಬೋದು, ನನಗೇನೇನು ಗೊತ್ತಿತ್ತು ಅದನ್ನ ಖಂಡಿತವಾಗೂ ನಿಮಗೆ ನಾನು ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಕೆಳಗಡೆ ಎಲ್ಲ ಪುಡಿ ಕೂದಲು ಸ್ವಲ್ಪ ಇದ್ದರಿಂದ ಅದನ್ನ ನಾನು ಹೇರ್ ಸ್ಪ್ರೇಯಿಂದ ಕವರ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ತುಂಬ ಪುಡಿ ಕೂದಲಿತ್ತು, ಸೊ ಅದರಿಂದ ಕವರ್ ಮಾಡ್ಕೊಂಡ ನಂತರ ನನ್ನ ಹತ್ರನೇ ಇದು ಫ್ಲವರ್ದು ಜಡ ಹಾಕೋದಿತ್ತು. ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 2 ಸ್ಟೆಪ್ಪು ಇದರಲ್ಲೇ ಹಾಕ್ತಾಯಿದ್ದೀನಿ ಫ್ಲವರ್ ಬನ್ನು. ಇದು ನನಗೆ ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರಲ್ಲಿತ್ತು. ನಾವು ಎಕ್ಸ್ಟ್ರಾ ಯಾವುದು ಆರ್ಟಿಫಿಷಿಯಲ್ ಫ್ಲವರೇ ಯೂಸ್ ಮಾಡ್ತೀನಿ. ಯಾಕೆಂದರೆ ಒರಿಜಿನಲ್ ಫ್ಲವರ್ ಯೂಸ್ ಮಾಡೋದ್ರಿಂದ ವೆಯ್ಟು ಜಾಸ್ತಿ ಆಗುತ್ತೆ, ಪರ್ಫಾಮೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ನಾವು ಅಷ್ಟು ದೂರದಿಂದ ತೊಗೊಂಡು ಬಂದಿರಲಿಲ್ಲ. ಅದರಿಂದ ನಾನು ಇದನ್ನ ಕವರಪ್ ಮಾಡಿದ್ದೀನಿ. ಲಾಸ್ಟಲ್ಲಿ ಕೊಂಡೆಗೆ ಒಂದು ಡಿಸೈನ್ ಇತ್ತು, ಅದನ್ನು ಕವರಪ್ ಮಾಡಿ ಬ್ಯಾಕಲ್ಲಿ ಸ್ವಲ್ಪ ಪೌಡ್ರ್ ಹಾಕ್ತಾಯಿದ್ದೀನಿ. ಭರತನಾಟ್ಯಮ್ಗೆ ನಾವು ಯಾವ್ಯಾವ ಥರ ಜ್ಯುವೆಲ್ರಿ ಹಾಕ್ತೀವೋ ಅದೇನು ಸೆಟ್ ಇರುತ್ತೋ ಅದನ್ನ ಒಂದೊಂದಾಗಿ ನಾನು ಹಾಕ್ತಾಯಿದ್ದೀನಿ. ಮಾಟಿ ತೆಗ್ದು 6th ಮೇಲ್ಗಡೆಗೆ 2 ಕಡೆನೂ ಕಂಪ್ಲೀಟ್ ಆದಮೇಲೆ ಬೈತಲೆ ಬಟ್ಟು 3 ಸ್ಟೆಪ್ ಇರುತ್ತೆ ಬೈತಲೆ ಬಟ್ಟು. ಅದನ್ನು ನಾನು ಪಿನ್ ಸಹಾಯದಿಂದ ಹಾಗೆ ಸುಜಾತ ಪಿನ್ ಸಹಾಯದಿಂದ ಟ್ಯಾಗ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ದಾರ ಕೊಟ್ಟಿದ್ರು, ಅದರ ಸಹಾಯದಿಂದ ಲಾಕ್ ಮಾಡಿದ್ದೀನಿ. ಏರ್ ಆಕ್ಸೆಸರಿನ ಸುಜಾತ ಪಿನ್ ಸಹಾಯದಿಂದ 2 ಕಡೆನ ಲಾಕ್ ಮಾಡಿದೆ. ನಂತರ ವೆಸ್ಟ್ ಬೆಲ್ಟ್ನ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಏನು ಜ್ಯುವೆಲ್ರಿ ಕೊಟ್ಟಿದ್ರು ನೆಕ್ಲೆಸ್ನ ಹಾಕ್ತಾಯಿದ್ದೀನಿ. ನನ್ನ ಮಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ಲು, ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟು ಹಾರಮ್ ಕೊಟ್ಟಿದ್ರಲ್ಲ, ಹಾರಮ್ನು ಸಹ ಲಾಕ್ ಮಾಡಿದೆ. ಬ್ಯಾಂಗಲ್ ಮತ್ತು ನೋಸ್ ರಿಂಗ್ನೆಲ್ಲ ಹಾಕಿದೆ. ನಿಮಗೆ ನಾನು ಮಾಡಿರುವಂತಹ ಕ್ಲಾಸಿಕಲ್ ಮೇಕಪ್ ಔಟ್ಲುಕ್ಕು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.